ಅಪ್ಪರ ಮೆರವಣಿಗೆ ಹೇಗ್ ನಡೀತಾ ಇದೆ? ಸ್ವಾಮಿ, ಅದು ಇತ್ತು ನೋಡಿಲ್ಲ, ಇನ್ನು ನೋಡಲ್ಲ. ಇವತ್ತು ನನ್ನ ಅಧ್ಯಕ್ಷ, ನನ್ನ ಅಭಿಮಾನಿಗಳು ನನಗೆ ಪ್ರಾಣ ಕೊಡ್ತಾವ್ರೆ. ಅದೇ ನನಗೆ ಸಲ್ಲುತ್ತ, ಅದೇ ಕೋಟಿ ನನ್ನ ಅಭಿಮಾನಿಗಳಿಗೆ ಇದೆಲ್ಲ ನಡೀತದೆ. ನಮ್ಮ ಅಂಬರೀಷು ಅವರು ಇಂದು ನಮ್ಮ ರೈತರಾದಂಥ ಅಚ್ಚುಮೆಚ್ಚಿನ ರೈತರಾದಂಥ ನಾರಾಯಣಪ್ಪರವರ ಒಂದು ಎತ್ತುಗಳ ಮೆರವಣಿಗೆ ಇದೆ. ಸೊ ಅವ್ರಿಗಾಗಿ ಒಂದು ತೆರೆದ ಬೆಳ್ಳಿ ರಥದಲ್ಲಿ ಮೆರವಣಿಗೆನ ಮಾಡ್ತಾ ಇದ್ದಾರೆ. ಸೊ ನಾ ನಿನ್ನೆ ಕೂಡ ಇನ್ಫಾರ್ಮ್ ಮಾಡಿದ್ದೆ. ಸೊ ಇವತ್ತು ಅವ್ರದ್ದು ಮೆರವಣಿಗೆ ಇದೆ. ಇನ್ನು ಮರವೆ ನಾರಾಯಣಪ್ಪ ಅವ್ರದ್ದು ಇವತ್ತು ಮೆರವಣಿಗೆ ಇರೋದ್ರಿಂದ ನಮ್ಮ ರೈತ ನಮ್ಮ ಸರ್ ಅನ್ನೋ ಕಾನ್ಸೆಪ್ಟಲ್ಲಿ ಮೆರವಣಿಗೆ ಮಾಡ್ತಾ ಇದ್ದಾರೆ. ಸೊ ಅವ್ರಿಗಾಗಿ ಒಂದು ಬೃಹತ್ತಾದಂಥ ಒಂದು ಪೈನಾಪಲ್ ಹಾಗೂ ಸೇಬಿನ ಹಾರವನ್ನು ಹಾಕ್ತಿದ್ದಾರೆ. ಸೊ ಸಾಧ್ಯವಾದರೆ ನಾನು ಕೂಡ ಒಂದು ಮೆರವಣಿಗೆಯ ವಿಡಿಯೋವನ್ನು ಮಾಡಿ ನಿಮಗೆ ತಲುಪಿಸಲು ಪ್ರಯತ್ನ ಪಡ್ತೀನಿ. ಇನ್ನು ಈ ದಿನ ನಾರಾಯಣಪ್ಪರವರ ಒಂದು ಮೆರವಣಿಗೆ ಇರೋದ್ರಿಂದ ಸೊ ಬರ್ತಕ್ಕಂಥ ಏನು ಸಾರ್ವಜನಿಕರು ಏನಿದ್ದಾರೆ ಎಲ್ಲರಿಗೂ ಸಹ ಒಂದು ಊಟದ ವ್ಯವಸ್ಥೆನ ಮಾಡಿದ್ದಾರೆ. ಸೊ ನೀವು ಇಲ್ಲಿ ನೋಡ್ಬೋದು, ಬರ್ತಕ್ಕಂಥ ಎಲ್ರಿಗೂ ಸಹ ಒಂದು ಊಟದ ವ್ಯವಸ್ಥೆನ ಮಾಡಿದ್ದಾರೆ. ಎಲ್ಲರಿಗೂ ಸಹ ಅಡುಗೆನ ಮಾಡಿ ಊಟವನ್ನು ಬಡಿಸ್ತಾ ಇದ್ದಾರೆ. ಸೊ ಬರ್ತಕ್ಕಂಥವ್ರು ಎಲ್ರಿಗೂ ಸಹ ಊಟದ ವ್ಯವಸ್ಥೆನ ಮಾಡಿದ್ದಾರೆ. ಇನ್ನು ಮೆರವಣಿಗೆ ಇರೋದ್ರಿಂದ ಎಲ್ಲವೂ ಸಹ ಎಲ್ಲ ರಾಸುಗಳಿಗೂ ಸಹ ಅಲಂಕಾರವನ್ನು ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು. ಎಲ್ಲ ಎತ್ತುಗಳನ್ನು ಸಹ ಅಲಂಕಾರ ಮಾಡ್ತಾ ಇದ್ದಾರೆ. ಸೊ ನೆನ್ನೆಲ್ಲ ಬಂದು ನಾವು ಮಾತಾಡ್ಸಿದ್ದೀವಿ. ಸೊ ಇಂದು ಎಲ್ಲ ರಾಸುಗಳಿಗೂ ಸಹ ಅದ್ಭುತವಾದಂಥ ಒಂದು ಅಲಂಕಾರ ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ಪ್ರತಿಯೊಂದು ಎತ್ತುಗಳಿಗೂ ಸಹ ಅಲಂಕಾರ ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ಪ್ರತಿಯೊಂದು ರಾಸಿಗೂ ಸಹ ವಿಭಿನ್ನ ರೀತಿಯಲ್ಲಿ ಪಟ್ಟಿಯನ್ನು ಹಾಕೊಂಡು
ನನ್ನದೇ. ನೋಡಿಲ್ಲ ಎಲ್ಲ ಬರಂಗಿಲ್ಲ ಕುತ್ಕೊಳ್ಳೋ, ನೀನು ಹೇಳ್ತೀನಿ ನೀನು ಅವಾಗಿಂದ ನಿನಗೆ ನಮಸ್ಕಾರ. ನಮಸ್ತೆ ಸರ್. ಇವತ್ತು ನಾವು ಎಲ್ಲಿದ್ದೀವಿ ಅಂತ ಸ್ವಲ್ಪ ಹೇಳ್ತೀರಾ? ಸರ್, ಇವತ್ತು ನಾವು ದಕ್ಷಿಣ ಭಾರತದಲ್ಲಿ ನಾಗಾರಾಧನೆಗೆ ಅತ್ಯಂತ ಹೆಸರುವಾಸಿಯಾಗಿರ್ತಕ್ಕಂಥ ಮಧ್ಯ ಸುಬ್ರಹ್ಮಣ್ಯ ಅಂತ ಕರ್ಸ್ಕೊಳ್ಳೋ ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಾನದಲ್ಲಿದ್ದೀವಿ. ಅದರ ವಾರ್ಷಿಕ ರಥೋತ್ಸವದ ಪ್ರಯುಕ್ತ ವಿಜೃಂಭಣೆಯಿಂದ ದನಗಳ ಜಾತ್ರೆ ನಡೀತಾ ಇದೆ. 10ನೇ ತಾರೀಕು ಡಿಸೆಂಬರ್ 2025 ಪ್ರಾರಂಭವಾದ ಜಾತ್ರೆ ಇವತ್ತು 3ನೇ ದಿನ ಅಲ್ಲ 4ನೇ ದಿನ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ಅದರಲ್ಲೂ ವಿಶೇಷವಾಗಿ ಇವತ್ತು ಹಳ್ಳಿಕಾರ್ ಪಾಲನೆ ಪೋಷಣೆ ಮಾಡ್ಕೊಂಡು ಬಂದಂತ, ತನ್ನ ಜೀವನದಲ್ಲಿ ಸುದೀರ್ಘವಾಗಿ ಹಳ್ಳಿಕಾರ್ ಜೊತೆನೆ ತನ್ನ ಆಯುಷನ್ನು ಕಳೆದಿರ್ತಕ್ಕಂಥ ನಮ್ಮ ಮರುವೆ ನಾರಾಯಣಪ್ಪ ಅವ್ರಿಗೆ ಒಂದು ಅವರ ಓರಿಗಳಿನ ಮೆರವಣಿಗೆ ನಡೀತಾ ಇದೆ. ಅದರ ಜೊತೆಗೆ ಅವ್ರಿಗೆ ನಮ್ಮ ರೈತ ನಮ್ಮ ಸ್ಟಾರ್ ಎಂದು ಅವರೇ ನಮ್ಮ ಸ್ಟಾರ್ ಅಂತೇಳಿ ನಾವೆಲ್ಲರೂ ಸೇರಿ ಅವ್ರಿಗೆ ಗೌರವ ಪೂರ್ವಕವಾಗಿ ಬೆಳ್ಳಿ ರಥದ ಮೇಲೆ ಕುಣಿಸಿ ಮೆರವಣಿಗೆ ಮಾಡ್ತಾ ಇದೀವಿ ಸರ್. ಈಗ ಈ ಒಂದು ಮೆರವಣಿಗೆಗೆ ರೈತರು ಇರ್ಬೋದು ಅಥವಾ ಸಾರ್ವಜನಿಕರು ಇರ್ಬೋದು, ಯಾವ ತರ ರೆಸ್ಪಾನ್ಸ್ ಮಾಡ್ತಾರೆ ಸರ್? ನೀವೇ ನೋಡ್ತಾ ಇರ್ಬೋದು, ಒಬ್ಬ ರಾಜಕಾರಣಿ ಅಥವಾ ಚಲನಚಿತ್ರ ನಟನ ಕೂಡ ಮೀರ್ಸೋ ತರ ಪ್ರತಿಕ್ರಿಯೆ ಸಿಗ್ತಾ ಇದೆ. ಪ್ರತಿಯೊಬ್ರು ಬಂದವರೆಲ್ಲ
ನಮ್ಮ ಮರುವೆ ನಾರಾಯಣಪ್ಪ ಅವ್ರಿಗೆ ಬಂದು ಸನ್ಮಾನ ಮಾಡ್ತಿದ್ದಾರೆ, ಶೇಕ್ ಹ್ಯಾಂಡ್ ತಗೊಳ್ತಾ ಇದ್ದಾರೆ. ಸಾವಿರಾರಲ್ಲ, ಇಲ್ಲಿ ಲಕ್ಷಾಂತರ ಜನ ಇದ್ದಾರೆ. ಆದ್ರಿಂದ ಅವ್ರಿಗೆ ಏನು ಗೌರವ ಸಲ್ಲಬೇಕು ಅದು ಸಲ್ತಾ ಇದೆ. ನೋಡಿ, ಈಗಾಗಲೇ ಮೈಸೂರಿಂದ ನೋಡಕ್ಕೆ ಬಂದಿದ್ದೀವಿ ಅಂತ ಹೇಳ್ತಿದ್ದಾರೆ. ಚನ್ನಪಟ್ಟಣ ನಮ್ಮ ಘಾಟಿ ಜಾತ್ರೆ ಅಂದ್ರೆ ಒಂಥರ ಗಂಡು ಜಾತ್ರೆ ಅಂತ ನಾವ್ ಹೇಳ್ತೀವಿ. ಯಾಕಂದ್ರೆ ಈ ರಾಗಿ ಬಿತ್ತನೆ ಆದ್ಮೇಲೆ ಬರ್ತಕ್ಕಂಥ ಮೊದಲನೇ ಜಾತ್ರೆ ನಮ್ದಾಗಿರೋದ್ರಿಂದ ಇಲ್ಲಿ ವಿಶೇಷವಾಗಿ ಕಳೆಗಟ್ಟುತ್ತೆ. ಇಲ್ಲಿ ಎಲ್ಲಾ ತರದ ರೈತರು ಯಾರ್ಯಾರು ಬರ್ತಾರೆ ಅವ್ರಿಗೆ ಏನೇನು ಮನ್ನಣೆ ಇಟ್ಕೊಂಡು ಬಂದಿರ್ತಾರೆ ಅವ್ರಿಗೆಲ್ಲರಿಗೂ ಸಹ ದನಗಳು ಅವ್ರಿಗೆ ಮೈಕಟ್ಟಿನಂಗೆ ಅವ್ರಿಗೆ ಜಾನುವಾರು ಹಸುಗಳು, ಅದರ ಜೊತೆಗೆ ವ್ಯವಸಾಯಕ್ಕೆ ಯೋಗ್ಯವಾದ ಹಸುಗಳು, ಅವ್ರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಏನು ಪ್ರದರ್ಶನಕ್ಕೋಸ್ಕರ ಸಾಕ್ತಿದ್ದಾರೆ ಅವ್ರಿಗೂ ಸಹ ಒಳ್ಳೆ ವೇದಿಕೆ ಆಗಿದೆ. ಇದರಿಂದ ಒಂಥರ ಹಬ್ಬದ ವಾತಾವರಣ ನಿಜಕ್ಕೂ ನಮ್ಮ ಘಾಟಿ ಸುಬ್ರಹ್ಮಣ್ಯದಲ್ಲಿ ಅಂದ್ರೆ ತಪ್ಪಾಗಲಾರ. ಸರ್ ನಮಸ್ಕಾರ. ನಮಸ್ತೆ. ನಮ್ಮ ಹೆಸರು? ನನ್ನ ಹೆಸರು ಅಂಬರೀಶ್ ಅಂತ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಬಹಳ ವಿಶೇಷವಾದಂತ ಜಾತ್ರೆ ಇದು. ಇಡೀ 4 ಸ್ಟೇಟ್ ಇಂದ ಇವತ್ತು ಜನ ಬಂದು ನೋಡ್ತಾ ಇದಾರೆ. ನೀವೆಲ್ಲ ನೋಡ್ತಾ ಇದ್ದೀರಾ, ಒಂದೊಂದು ಸ್ಟೇಟ್, ಒಂದೊಂದು ಹಳ್ಳಿ, ಒಂದೊಂದು ಊರು, ಒಂದೊಂದು ಜಿಲ್ಲೆಯಿಂದ ಬಂದಿದ್ದಾರೆ. ಇವತ್ತು ಹಳ್ಳಿಕಾರಿಗಿರಂತ ಶಕ್ತಿ ಇದು ಅಂತ ಹೇಳ್ಬೋದು. 95 ವರ್ಷ ನಮ್ಮ ನಾರಾಯಣಪ್ಪನವರು ಅವ್ರ ತಂದೆ ತಾತವ್ರ ಕಾಲದಿಂದ ಬಹಳ ಹಳ್ಳಿಕಾರ ಬಗ್ಗೆ ವಿಶೇಷ ಕಾಳಜಿ ತಗೊಂಡು ಇವತ್ತು ಹಳ್ಳಿಕಾರನ್ನ ಒಂದು ಏನ್ ಬ್ರೀಡ್ ಇದೆ ಅದನ್ನ ಇಡೀ ರಾಜ್ಯಕ್ಕೂ ಕೂಡ ವಿಸ್ತರಣೆ ಮಾಡ್ತಾ ಇರುವಂತ ನಾರಾಯಣಪ್ಪನವ್ರ ಫ್ಯಾಮಿಲಿ, ನಾರಾಯಣಪ್ಪನವರಾಗ್ಬೋದು, ಮರ್ವೆ ಕೆಂಪಣ್ಣವರಾಗ್ಬೋದು, ಇಡೀ ಕುಟುಂಬ ಇವರು ನಿಜವಾದ ರೈತರು. ಹಾಗಾಗಿ ಇವತ್ತು ಜನ ಎಲ್ಲ ನೋಡಿ ಇವತ್ತು ಅವ್ರಿಗೆ ರೈತರಿಂದ ಅವ್ರ ಸ್ಟಾರ್. ಇವತ್ತು ಈ ಒಂದು ಘಾಟಿಯ ಸ್ಟಾರ್ ಯಾರಂದ್ರೆ ಅದು ನಾರಾಯಣಪ್ಪನವ್ರು ಅಂತ ಘಂಟಾಘೋಷವಾಗಿ ಹೇಳ್ಬೋದು. ಹಾಗಾಗಿ ಹಳ್ಳಿಕಾರ ಹೆಂಗೆ ಬೆಳಿತಾ ಇದೆ ಅಂದ್ರೆ ಅವರು ತಾತ ಮುತ್ತಾತನ ಕಾಲದಿಂದ ಅವರು ಕೂಡ ಈ ಹಳ್ಳಿಕಾರನ ಬೆಳೆಸ್ಕೊಂಡ್ ಬರ್ತಾ ಇದ್ದಾರೆ. ಈ ಜಾತ್ರೆಯ ವಿಶೇಷ ಇವತ್ತು ಬೆಳಗ್ಗೆಯಿಂದ ನೀವು ನೋಡ್ತಾ ಇದ್ದೀರಾ, ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಥ್ಯಾಂಕ್ ಯು ಸರ್. ಸರ್ ನಮಸ್ಕಾರ. ನಮಸ್ಕಾರ. ಏನ್ ಅನ್ಸ್ತಾ ಇದೆ ನಮ್ಮ ರೈತ ನಮ್ಮ ಸ್ಟಾರ್ ಇವತ್ತು ಈ ಒಂದು ಮೆರವಣಿಗೆ ನಡೀತಾ ಇದೆ? ಸ್ಟಾರ್ ಅಟ್ರಾಕ್ಷನ್ ನಿಜವಾಗ್ಲೂ ಸರ್, ಈ ಒಂದು ಕಾರ್ಯಕ್ರಮ ಆ ಘಾಟಿ ಸುಬ್ರಹ್ಮಣ್ಯ ದೇವ್ರು ಏನಿದ್ದಾರೆ ಆ ಭಗವಂತ ಕೃಪೆಯಿಂದ ಈ ಒಂದು ಕಾರ್ಯಕ್ರಮ ಸಕ್ಸಸ್ ಕಾರಣಕ್ಕೆ ಮೊದಲನೇದಾಗಿ ಕಾರಣ ಅಂತ ಹೇಳ್ಬೋದು. ಹಾಗೆ ನಮ್ಮ ಇಡೀ ರಾಜ್ಯದ ಯುವಕರು, ಎಕ್ಸ್ಪೆಷಲಿ ನಮ್ಮ ಕರ್ನಾಟಕದ ಯುವಕರು ಇದಾರಲ್ಲ, ಮರುವೆ ನಾರಾಯಣಪ್ಪ ಅಣ್ಣವರ ಅಭಿಮಾನಿಗಳಿದಾರಲ್ಲ, ಒಟ್ಟಾರೆ ಸೇರಿ ಈ ಒಂದು ಕಾರ್ಯಕ್ರಮಕ್ಕೆ ಸಾವಿರಾರು ಲಕ್ಷಾಂತರ ಜನ ಬಂದಿದ್ದಾರೆ. ನೋಡ್ಬೋದು ನೀವು, ಸುಮಾರು ಗಟ್ಲೆ ಬೆಳಿಗ್ಗೆ 11:30ವರೆಗೆ ನಾವು ಸ್ಟಾರ್ಟ್ ಮಾಡಿರೋ ಮೆರವಣಿಗೆ ಇನ್ನೂ ಹೋಗ್ತಾ ಇದೆ. ಈಗ ಎಷ್ಟು ಟೈಮ್? ಈಗ 3 ಗಂಟೆ. 3 ಗಂಟೆ ಇನ್ನೂ ಹೋಗಿಲ್ಲ. ಇನ್ನೂ 2 ಕಿಲೋಮೀಟರ್ ಇದೆ ಹೋಗೋದಕ್ಕೆ. ನಾವು ದೇವಸ್ಥಾನ ಹತ್ರ ಹೋಗೋದಕ್ಕೆ 2 ಕಿಲೋಮೀಟರ್ ಇದೆ. ನೀವು ಎಷ್ಟೊತ್ತಾಗೋದು ಗೊತ್ತಿಲ್ಲ. ಇಷ್ಟೊಂದು ಪ್ರತಿಕ್ರಿಯೆ ಬರುತ್ತೆ ಅಂತ ನಮ್ಮ ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ. ಸೊ ಆದ್ರೂ ಕೂಡ ಈ ಒಂದು ಕಾರ್ಯಕ್ರಮ ಸಕ್ಸಸ್ ಮಾಡೋದಕ್ಕೆ ಇಡೀ ಎಲ್ಲರೂ ಕೂಡ ಸಹಕರಿಸಿ ಈ ಮಟ್ಟಕ್ಕೆ ನಮ್ಮ ರೈತ ನಮ್ಮ ಸ್ಟಾರ್. ಇವಾಗ ದೇಶದ ಬೆನ್ನೆಲುಬು ರೈತ ಅಂತೇಳಿ ಎಲ್ಲಾ ವೇದಿಕೆಗಳು ಅನ್ಕೋತೀನಿ. ಎಲ್ಲಾ ವೇದಿಕೆಗಳು ಯಾವನ ಫಿಲಂ ಸ್ಟಾರ್ ಕರೆಸ್ಬಿಟ್ಟು ಮೆರೆಸ್ತಾರೆ. ಅದೆಲ್ಲ ಮೆರೆಸೋದು. ನಿಜವಾದವಾಗಿ ಮೆರೆಸ್ಬೇಕಂದ್ರೆ ನಮ್ಮ ರೈತರನ್ನ ಮೆರೆಸ್ಬೇಕು. ನಮ್ಮ ರೈತ ನಮ್ಮ ಸ್ಟಾರ್ ಅಂತಿದೆಯಲ್ಲ ಅಂತವ್ರನ್ನ ಮೆರೆಸಿ ಇಡೀ ರಾಜ್ಯಕ್ಕೆ ಒಂದು ಒಳ್ಳೆ ಸಂದೇಶಗಳು ಕೊಡ್ಬೇಕು ಸರ್. ಈಗ ನಾವು ಏನೇ ಸಮಾಜದಲ್ಲಿ ಏನೇ ಒಂದು ಕೆಲಸಗಳು ಮಾಡ್ಬೇಕಾದ್ರು ನಾವು ಏನ್ ಕೆಲಸಗಳು ಮಾಡಿ ಸಮಾಜಕ್ಕೆ ಏನು ಒಳ್ಳೆ ರೀತಿಯಾಗಿ ನಾವು ಮೆಸೇಜ್ ಕೊಡ್ತೀವೋ ಅದು ಇಂಪಾರ್ಟೆಂಟೇ ಹೊರತು ಬಾಯಿಗೆ ಬಂದಿದ್ದೆಲ್ಲ ಮಾತಾಡೋದು ಅದು ಸೂಕ್ತ ಅಲ್ಲ ನನ್ಗೆ ಗೊತ್ತಿರೋ ಹಾಗೆ. ಹಾಗೆ ಜಾತ್ರೆ ಸಪ್ಲಮುನ್ ಜಾತ್ರೆಯಲ್ಲಿ ಹೆಂಗ್ ಮೆರವಣಿಗೆ ಅಂದ್ರು ಇದು ತೋರಿಸಿ ಸರ್ ಜನರಿಗೆ, ಇಡೀ ರಾಜ್ಯ ಜನಕ್ಕೆ ತೋರಿಸಿ. ಈ ತರ ಮೆರವಣಿಗೆ ಮಾಡೋದು ಅದು ಒಂದು ಒಳ್ಳೆ ಸಮಾಜಕ್ಕೆ ಒಳ್ಳೆ ಸಂದೇಶ ರವಾನೆ ಆಗುತ್ತೆ. ಯಾರನ್ನೋ ಕರ್ಕೊಬಂದು ಸ್ಟಾರ್ಗಳನ್ನ ಇಲ್ಲಿ ಮೆರವಣಿಗೆ ಮಾಡಿಸಿ ಏನಕ್ಕೆ ಸರ್ ಸುಖ? ಅವ್ರೇನು ಕಸ ಎತ್ತಾಕಿರ್ತಾರ, ತಪ್ಪೆ ಎತ್ತಾಕಿರ್ತಾರ, ಗಂಜಲು ಬಾಸ್ ಇರ್ತಾರ, ಏನ್ ಮಾಡಿರ್ತಾರೆ? ಅದೇ ಇಂಥ ರೈತರನ್ನ 10 ಜನ ಗುಡಿಸ್ಬಿಟ್ಟು ಹಿಂಗ್ ಮಾಡಿದ್ರೆ ಇಡೀ ರಾಜ್ಯಕ್ಕೆ ಏನ್ ಸಂದೇಶ ಹೋಗುತ್ತೆ? ಇನ್ನು ಅನೇಕ ಈ ತರ ಕಾರ್ಯಕ್ರಮ ರೂಪಿಸಿದಾಗ ರೈತರು ಬಂದು ಬೆಲೆ ಸಿಗುತ್ತೆ. ಸೊ ಆ ದೃಷ್ಟಿಯಿಂದ ನಾನು ಇಡೀ ರಾಜ್ಯದ ಎಲ್ಲ ರೈತ ಬಾಂಧವರಿಗೆ, ಯುವಕರಿಗೆ, ಮುಂದಿನ ಪೀಳಿಗೆಗೆ ಬರ್ತಕ್ಕಂಥ ಯುವಕರು ಹೇಳ್ತಕ್ಕಂಥದ್ದು ಮನವಿ, ಯಾರೇ ಕೂಡ ಸ್ಟಾರ್ಗಳು ಕಳಿಸ್ಬೇಡಿ, ನಮ್ ರೈತರೇ ಸ್ಟಾರ್ಗಳು, ನಾವೇ ಸ್ಟಾರ್ಗಳು. ಇವತ್ತು ಘಾಟಿ ಸುಬ್ರಹ್ಮಣ್ಯ ಏನು ಈ ಒಂದು ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದೀವಿ ಈ ದೇವಸ್ಥಾನ ಹತ್ರ, ಇಡೀ ರಾಜ್ಯಕ್ಕೆಲ್ಲ ಪಕ್ಕದ ರಾಜ್ಯಕ್ಕೂ ಹೋಗುತ್ತೆ. ಈ ಒಂದು ನಾವೇನು ವೇದಿಕೆಗಳು ಹಾಕೊಟ್ಟಿದೀವಿ ನಮ್ಮ ರೈತ ನಮ್ಮ ಸ್ಟಾರ್ ಅಂತ, ಇಡೀ ರಾಜ್ಯಕ್ಕೆ ಇದು ಅಡಿಸಿ ಒಂದು ಒಳ್ಳೆ ಮಾದರಿಯಾದಂತ ಕಾರ್ಯಕ್ರಮ ಆಗುತ್ತೆ ಅಂತೇಳಿ ಈ ಒಂದು ಮುಖಾಂತರ ತಿಳಿಸಕ್ಕೆ ಇಚ್ಛೆ ಪಡ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮ ಬಂದಿರ್ತಕ್ಕಂಥ ಎಲ್ಲರೂ ನನ್ನ ಅಭಿಮಾನಿಗಳಿಗೆ, ತಾತನ ಅಭಿಮಾನಿಗಳೇ, ನನ್ನ ಅಭಿಮಾನಿಗಳೇನಿಲ್ಲ, ತಾತನ ಅಭಿಮಾನಿಗಳೇ ಜಾಸ್ತಿ, ಅವ್ರಿಗೆಲ್ಲ
ನಾನು ಒಂದು ಕೃತಜ್ಞತೆಗಳನ್ನ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಈ ಒಂದು ಕಾರ್ಯಕ್ರಮ ಸಕ್ಸಸ್ ಆಗಕ್ಕೆ ಎಲ್ಲರೂ ಕೂಡ ಕಾರಣ ಅಂತ ಹೇಳಕ್ ಬಯಸ್ತೀನಿ. ಅವರಿಗೆ ನಮ್ಮ ರೈತ ನಮ್ಮ ಸ್ಟಾರ್ ಘಾಟಿ ಸುಬ್ರಹ್ಮಣ್ಯದಲ್ಲಿ ಒಂದು ವಿಶೇಷವಾದಂತ ಒಂದು ಮೆರವಣಿಗೆ ಮಾಡ್ತಾ ಇದ್ವಿ. ರಾಸುಗಳಿರ್ಬೋದು, ಹಾಗೆ ಹಳ್ಳಿಕಾರ್ ಪ್ರೇಮಿ ಮರವೆ ನಾರಾಯಣಪ್ಪ ಅವರು ಇರೋದು ಮೆರವಣಿಗೆ ಮಾಡ್ತಾ ಇದ್ರು. ಕ್ರೇಜ್ ಹೇಗಿದೆ ಸರ್? ಈಗ ಬೆಳಗ್ಗೆಯಿಂದ ನೀವು ನೋಡ್ತಾ ಇದ್ದೀರಾ, ಲಕ್ಷಾಂತರ ಜನ ಬಂದು ದೇವ್ರ ದರ್ಶನ ಮಾಡ್ತಾರಿಲ್ಲ, ದನಗಳು ದರ್ಶನ ಮಾಡ್ತಾ ಇದ್ದಾರೆ. ಆಮೇಲೆ ಈ ವೇದಿಕೆ ನಾರಾಯಣಪ್ಪನವ್ರ ಕುಟುಂಬದವ್ರ ಬಗ್ಗೆ ನಾವು ಹೇಳೋದು ದೊಡ್ಡವರಲ್ಲ, ಚಿಕ್ಕವರು, ಯಾರು ಏನೇನೋ ಮಾತಾಡ್ಬೋದು. ಬಟ್ ನಾರಾಯಣಪ್ಪನವ್ರ ಕುಟುಂಬದವ್ರು ರೈತರುಗಳು ದನಗಳಿಗೆ ಅಂತ ಅವರು ಮುಡುಪಾಗಿ ಇಟ್ಬಿಟ್ಟಿದ್ದಾರೆ. ಅವ್ರ ಜೀವನನೇ ಮುಡುಪಾಗಿ ಇಟ್ಬಿಟ್ಟಿದ್ದಾರೆ. ನಾನಾ ಭಾಗದ ರೈತರು ಬೆಳಗಿಂದ ಬಂದಿರ್ತಾರೆ. ಬೆಳಗ್ಗೆ 8 ಗಂಟೆದ ಸುಮಾರು 1 ಲಕ್ಷ ಜನಕ್ಕೆ ಅನ್ನದಾನ ವ್ಯವಸ್ಥೆ ಮಾಡಿದ್ದಾರೆ. ನಿರಂತರವಾಗಿ ಅನ್ನದಾಸೋಹ ಮಾಡ್ತಾರೆ ನಾರಾಯಣಪ್ಪನವ್ರ ಕುಟುಂಬದವರು. ಏನೇ ಇದಿರ್ಬೋದು, ಏನೇ ಒಂದಿಷ್ಟು ಸಿಗ್ಬೇಕು ಅಂದ್ರೂ ಗೌರವ ನಾರಾಯಣಪ್ಪನವ್ರ ಕುಟುಂಬದವ್ರು ಮೊದಲೇ ಆದ್ಯತೆ ಕೊಡಬೇಕು. ಯಾಕಂದ್ರೆ ದನ ಕಟ್ಟೋದು ಎಲ್ಲಾರ ಕೈಲೂ ಆಗಲ್ಲ. ಶೋಕಿ ದನ ಕಟ್ಟೋದು ಬೇರೆ, ಸಾಕೋದೇ ಬೇರೆ. ಇವರು ನಿಜವಾದ ರೈತರು, ಸಗಣಿ ಎತ್ತಿ ಗಂಜಲ ಬಚ್ಚಿ ಮೇವು ತಂದು ಹಾಕಿ ನಾರಾಯಣಪ್ಪನವ್ರ ಕುಟುಂಬದವರು ಅಷ್ಟು ಇದು ಮಾಡ್ತಾರೆ. ಅದಕ್ಕೋಸ್ಕರ ಏನೇ ದಕ್ಕಬೇಕು ಅಂದ್ರೂ ಅವ್ರಿಗೆ ಸಿಗ್ಬೇಕು. ಜಾತ್ರೆ ನೋಡಿದಿರಲ್ಲ, ಸುಮಾರು 3 ಲಕ್ಷ ಜನ ಸೇರಿದ್ದಾರೆ. ಈ ವಿಜೃಂಭಣೆಯಿಂದ ನಡೀತಾ ಇದೆ ಸರ್. ಈಗ ಬರ್ತಕ್ಕಂಥ ಜನಗಳಿಗೆಲ್ಲ ಅನ್ನದಾಸೋಹ ಎಲ್ಲ ಕೂಡ ಮಾಡ್ತಾ ಇದ್ದಾರೆ. ಒಂಥರ ಹೇಳ್ಬೇಕು ಅಂದ್ರೆ ಸಮಾಜಮುಖಿ ಕುಟುಂಬ ಅಂತ ಹೇಳ್ಬೋದಾ? ಹೌದು ಸರ್. ಈಗ ಸುಮಾರು 3 ಲಕ್ಷ ಜನ ಸೇರ್ತಾ ಇದಾರಲ್ಲ, ದೇವಸ್ಥಾನ ಕಡೆಯಿಂದನೂ ಅನ್ನದಾಸೋಹ ಮಾಡ್ತಾ ಇದಾರೆ. ಬಟ್ ಇವರು ಇದ್ರಲ್ಲಿ ದನಗಳ ಮುಂದೆ ನಿರಂತರವಾಗಿ ಬೆಳಗಿಂದ ರಾತ್ರಿವರೆಗೂ ಅನ್ನದಾಸೋಹ ಮಾಡ್ತಾನೆ ಇದ್ದಾರೆ. ನಾನು ಬೆಳಗ್ಗೆ ತಿಂಡಿ ತಿಂದೆ, ಬಹಳ ಚೆನ್ನಾಗಿತ್ತು. ಹಾಗೆ ಅದು ಇವ್ರ ಕೊಡುಗೆ ತುಂಬಾ ಇದೆ ಸರ್. ಹಳ್ಳಿಕಾರ್ ಇದಕ್ಕೆ ಕೊಡುಗೆ ಇವ್ರು ತುಂಬಾ ಇದೆ. ಮೊದಲು ಗುರ್ತಿಸ್ಬೇಕಾಗಿರೋದು ಸ್ಟಾರ್ ಗೀರು ಅಂತಾರಲ್ಲ, ಮೊದಲನೇ ಸ್ಟಾರ್ ಇವರು, ಆಮೇಲೆ ಮಿಕ್ಕಿದ ಬೇರೆ ಅವರು. ಓಕೆ, ಈಗ ಸ್ಟಾರ್ ಬಂದು ಮರ್ವೆ ನಾರಾಯಣಪ್ಪನವ್ರ ಕುಟುಂಬದವರು, ಮರ್ವೆ ನಾರಾಯಣಪ್ಪನವರು. ಮಿಕ್ಕಿದ ಆದ್ಮೇಲೆ ಬೇರೆ ಸ್ಟಾರ್ಗಳು. ಈಗ ನಾನು ನೋಡ್ತಾ ಇದ್ದೆ, ಒಂದು ಫ್ಲೆಕ್ಸ್ ನೋಡ್ತಾ ಇದ್ದೀನಿ, ನವ ಕರ್ನಾಟಕ ಯುವ ಶಕ್ತಿ ವೇದಿಕೆ. ಈ ಒಂದು ವೇದಿಕೆಯಿಂದ ನಮ್ಮ ರೈತ ನಮ್ಮ ಸ್ಟಾರ್. ಸೊ ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಸರ್? ಇದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ನಮ್ಮ ಉದಯ ಆರಾಧ್ಯರು, ನಮ್ಮ ಹಳ್ಳಿ ರೈತ ಅಂಬರೀಶ್ ಅವರು ತುಂಬಾ ಕೊಡುಗೆ ಇದೆ ಪಾಪ. ಅವರು ಹಳ್ಳಿ ಇದು ನವ ಕರ್ನಾಟಕ ವೇದಿಕೆ ತುಂಬಾ ಸಮಾಜಮುಖಿ ಕೆಲಸಗಳು ಮಾಡ್ಕೊಳ್ತಾ ಬಂದಿದ್ದಾರೆ. ಅದ್ರಲ್ಲಿ ಈ ಘಾಟಿ ದನಗಳ ಜಾತ್ರೆ ಒಂದು ಇದೆ ಅಂತಲ್ಲ, ಬಹಳಷ್ಟು ದಿನಗಳಿಂದಾನು ಕೆಲಸ ಮಾಡ್ಕೊಂಡ್ ಬಂತಾ ಇರ್ತಾರೆ. ಮುಂದಿನ ದಿನಗಳನ್ನು ಮಾಡ್ತಾರೆ ಅಂತ ನನ್ನ ನಂಬಿಕೆ ಇದೆ. ಈಗ ಅಂಬರೀಶ್ ಅವ್ರ ಬಗ್ಗೆ ಹೇಳ್ತಾ ಇದ್ರಿ, ನೀವು ಒಂದು ಸಂಘಟನೆ ಬಗ್ಗೆ ಹೇಳ್ತಾ ಇದ್ರಿ. ಸೊ ಅಂಬರೀಶ್ ಅವರು ನಾನು ನೋಡ್ತಾ ಇದ್ದೇನೆ, ನಿರಂತರವಾಗಿ 3 ವರ್ಷಗಳ ಕಾಲದಿಂದ ಹುಲ್ಲನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ರಾಸುಗಳಿಗೆ ಉಚಿತವಾಗಿ ಮೇವನ್ನ ಕೊಡ್ತಾ ಇದ್ದಾರೆ. ಹಾಗೆ ಇಲ್ಲಿಗೆ ಬರ್ತಕ್ಕಂತ ರೈತರಿಗೆ ಇರ್ಬೋದು, ಸಾರ್ವಜನಿಕರಿಗೆ ಇರ್ಬೋದು, ಏನಾದ್ರೂ ಸಮಸ್ಯೆ ಇದ್ರೆ ಖಂಡಿತ ಸ್ಪಂದಿಸ್ತೀನಿ ಅಂತ ಹೇಳಿದ್ರು. ಸರ್ ಅವ್ರ ಬಗ್ಗೆ ಕೂಡ ಸ್ವಲ್ಪ ಹೇಳ್ತೀರಾ ಸರ್? ಹಳ್ಳಿ ರೈತ ಅಂಬರೀಶ್ ಬಗ್ಗೆ ಬೇಜಾನ್ ಕಮೆಂಟ್ಗಳು ಎಲ್ಲಾ ಮಾಡ್ತಾರೆ, ಬ್ಯಾಡ್ ಕಮೆಂಟ್ಗಳು. ಅವ್ರ ಏನ್ ಮಾಡಿದ್ರ ಒಂದು ಒಳ್ಳೆ ಕೆಲಸ ಅಂತೂ ಮಾಡ್ತಾ ಇದ್ದಾರೆ. ಇದಿರ್ಬೋದು, ಮತ್ತೆ ಜಾತ್ರೆಗೆ ಮಾಮೂಲಿ ರೇಸ್ ಮಾಡ್ತಾರೆ, ಇವರು ಫ್ಯಾಷನ್ ಶೋ ಅಂತ ಮಾಡ್ತಾರೆ, ಅದನ್ನ ಮಾಡ್ತಾರೆ. ಮತ್ತೆ ಸಮಾಜಮುಖಿ ಕೆಲಸಗಳು ಆಲ್ಮೋಸ್ಟ್ ಎಲ್ಲ ಮಾಡ್ತಾರೆ. ಅವ್ರ ಬಗ್ಗೆ ಕೆಟ್ಟ ಕಾಮೆಂಟ್ ಮಾಡೋರ್ಗೆ ಏನ್ ಗೊತ್ತು, ಅವ್ರು ಮಾಡಿ ತೋರಿಸ್ಲಿ, ಅವ್ರನ್ನೂ ಒಪ್ಕೊಂತೀನಿ. ಕೆಲಸ ಮಾಡಿರೋರಿಗೆ ಆತರ ಎಲ್ಲ ಕೆಟ್ಟ ಕಮೆಂಟ್ಸ್ ಹಾಕ್ಬಾರ್ದು ಅಂತ ಹೇಳ್ತೀರಾ? ಹಲೋ ಸರ್, ಕೆಟ್ಟ ಕಮೆಂಟ್ಸ್ ನಾವ್ ಹೇಳಿದ್ರು ಒಳ್ಳೊಳ್ಳೆ ನಟಿಯರಿಗೂ ಹಾಕೇ ಹಾಕ್ತಾರೆ. ಅದ್ರಲ್ಲಿ ಇವ್ರು ಒಬ್ರು, ಅವರೇ ಇವ್ರನ್ನ ಗುರುತಿಸ್ತಾರಲ್ಲ, ಅದು ಖುಷಿ ಪಡ್ಬೇಕು ನಾವು. ಆ ಜಾಗದಲ್ಲಿ ನಿಂತ್ಕೊಂಡು ಎಲ್ಲವನ್ನು ಮಾತಾಡ್ತಾನೆ. ಈ ಜಾಗದಲ್ಲಿ ನಿಂತ್ಕೊಂಡು ಒಂದು ಕೆಲಸ ಮಾಡೋದಿದೆಯಲ್ಲ, ಅದು ಭಾರಿ ಕಷ್ಟ ಸರ್. ಅದು ಯಾರಿಗೂ ಆಗಲ್ಲ, ಎಲ್ಲಾರ ಕೈಲೂ ಆಗಲ್ಲ, ಮಾಡ್ಬೋದು, ಎಲ್ಲಾರ ಕೈಲೂ ಮಾಡಕ್ಕಲ್ಲ. ಈಗ ಹಳ್ಳಿ ರೈತ ಅಂಬರೀಶ್ ಇರ್ಬೋದು, ಉದಯ ರೈತ ಇರ್ಬೋದು, ಮರವೆ ನಾರಾಯಣಪ್ಪನವ್ರನ್ನ ಈ ತರ ಜನರ ಜಾತ್ರೆಯಲ್ಲಿ ವಿಜೃಂಭಣೆಯಿಂದ ಮಾಡ್ತಾ ಇದಾರೆ. ಅದಕ್ಕೆ ಎಲ್ಲಾರ ಕೊಡುಗೆನೂ ಇರುತ್ತೆ. ನಮ್ಮ ಅಂಬರೀಶ್ ಗೌಡ್ರು ಇರ್ಬೋದು, ಎಲ್ಲಾರು. ಅದಕ್ಕೋಸ್ಕರ ಒಳ್ಳೆ ಮುಖ್ಯವಾಗಿ ಸಂದೇಶ ಹೇಳ್ಬೇಕಂದ್ರೆ ಬ್ಯಾಡ್ ಕಮೆಂಟ್ಗಳು ಯಾರು ಮಾಡ್ಬೇಕು. ಬ್ಯಾಡ್ ಕಮೆಂಟ್ ಅಂದ್ರೆ ಎಲ್ಲ ಅವ್ರು ಹೆಂಗಾದ್ರೂ ಮಾಡ್ಕೊಳ್ಳಿ, ನಾವು ಇಂಥವ್ರ ಜೊತೆ ಒಂದು ಕೈ ಜೋಡಿಸೋಣ. ಅವರು ಬಂದು ಕೈ ಜೋಡಿಸಿ ಮಾಡಿ ಇನ್ನ ಖುಷಿಯಾಗಿರ್ಬೋದು. ಕಮೆಂಟ್ಗಳು ಮಾಡೋದ್ರಿಂದ ಯಾರಿಗೂ ಏನು ಪ್ರಯೋಜನ ಇಲ್ಲ. ಎಲ್ಲರೂ ಸೇರಿ ಒಟ್ಟಾಗಿ ಒಂದು ಮಾಡಿದ್ರೆ ಹಳ್ಳಿ ಕಾರ್ನ ಉಳ್ಸೋಣ, ಹಳ್ಳಿ ಕಾರ್ನ ಬೆಳೆಸೋಣ, ಅಳಿಸೋದಂತೂ ಬೇಡ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಅಪ್ಪರ ಮೆರವಣಿಗೆ ಹೆಂಗ್ ನಡೀತಾ ಇದೆ? ಸ್ವಾಮಿ,
ಅದು ಇತ್ತು ನೋಡಿಲ್ಲ, ಇನ್ನು ನೋಡಲ್ಲ. ಇವತ್ತು ನನ್ನ ಸದ್ಯಕ್ಕೆ ನನ್ನ ಅಭಿಮಾನಿಗಳು ನನಗೆ ಪ್ರಾಣ ಕೊಡ್ತಾವ್ರೆ. ಅದೇ ನನಗೆ ಸಲ್ಲುತ್ತ, ಅದೇ ಕೋಟಿ. ನನ್ನ ಅಭಿಮಾನಿಗಳಿಗ ಇದೆಲ್ಲ ನಡೀತದೆ. ನಮ್ಮ ಅಂಬರೀಷು ಈ ಕಡೆ ಇವರು ಗೌರವ, ಅಂಬರೀಷ್ ಗೌರವ, ಇವರೊಂದು 10 ಜನ ಸೇರಿ ನನ್ನ ಇವತ್ತು ಮೆರೆಸ್ತಾವ್ರೆ. ಇದು ನಾನು ಯಾವ ಟೈಮ್ಗೂ ಮರೆಯಲ್ಲ. ಇವನ್ನಿಕ ಇದೆಲ್ಲ ನಡೀತಾ ಇರೋದು ನನ್ನ ಅಭಿಮಾನಿಗಳೇ ಕಾರಣ. ಇದು ಸರಿ. ಈಗ ಅಭಿಮಾನಿಗಳೆಲ್ಲ ನಿಮ್ಗೆಲ್ಲ ಕೈ ಕೊಡ್ತಾ ಇದಾರಲ್ವಾ, ಹಾ, ಏನ್ ಅನ್ಸ್ತಾ ಇದೆ ನಿಮ್ಗೆ? ಏನಾದ್ರು ಪ್ರಾಣ ಕೊಡ್ತಾ ಇರೋರು ನನ್ನ ಅಭಿಮಾನಿಗಳೇ. ನಾನು ಕೇಳಲ್ಲ, ನನ್ ಪ್ರಾಣ ಕೊಡ್ತಾ ಇರೋರು. ನನ್ಗೆ ಅವರೇ ಜೀವ, ಅವರೇ ನನ್ನ ಉಸಿರಾಟ. ನನ್ನ ಅಭಿಮಾನಿಗಳೇ ನನ್ನ ಉಸಿರಾಟ, ನಂದೇನಿಲ್ಲ. ಹಾ, ಈಗ ಹಳ್ಳಿಗಾರ ಅಭಿಮಾನಿಗಳಿಗೆ ಏನಾದ್ರು ಒಂದು ಸಂದೇಶ ಕೊಟ್ಬಿಡಿ. ಹಳ್ಳಿಕಾರ ಅಭಿಮಾನಿಗಳು ಅದ್ರ ಕಥೆನೇ ಬೇರೆ. ನಾನು ಕೊಟ್ಟೋದು ಇವಾಗ ಸಾಕಾದ್ರು. ಈಗ 4 ಕೋಟಿ ಜನ ನನ್ನ ಇವತ್ತು ನೋಡಕ್ ಬಂದ್ರೆ 5 ದಿನಕ್ಕ ಇನ್ನೇನ್ ಬೇಕಂತ. ರಾತ್ರಿ ಆಗಲು ನಿದ್ದೆ ಕೊಟ್ಟಿಲ್ಲ ನನ್ನ ಅಭಿಮಾನಿಗಳು. ಅದೇ ನನ್ಗೆ ಖುಷಿ. ಇವತ್ತು ನೀವು ಸ್ಟಾರ್ ಆಗ್ಬಿಟ್ಟಿದ್ದೀರಾ, ಹಾ, ಎವರ್ ಗ್ರೀನ್ ಸ್ಟಾರ್. ಸ್ಟಾರ್ ಕೊಟ್ಟದ ನಮ್ಮ ರೈತ ನಮ್ಮ ಸ್ಟಾರ್. ನಮಸ್ಕಾರ. ಹಾ, ಎಲ್ಲ